3 ವರ್ಷ ಕಳ್ಕೊಂಡಿದ್ದು. ಭಾಳ ಹೋರಾಟದ ನಡುವೆ ನಾನು 3 ವರ್ಷಗಳ ಸತತ ಹೋರಾಟವನ್ನು ಮಾಡಿದ ನಂತರ ನನಗೆ ಮೊನ್ನೆ ಜಯ ಸಿಕ್ಕಿದೆ. ನಾನು 2023 ಮೇ 13 ಸಂಜೆ 4:45 5 ಗಂಟೆ 20 ನಿಮಿಷದ ನಡುವೆ 2 ಅರ್ಜಿಗಳನ್ನು ರಿಟರ್ನಿಂಗ್ ಆಫೀಸರಿಗೆ ಕೊಟ್ವಿ. ಈ ಎಣಿಕೆ ಸರಿಯಾಗಿಲ್ಲ, ಇದರಲ್ಲಿ ಮರು ಎಣಿಕೆಯನ್ನು ಮಾಡಬೇಕು ಅಂತ. ಈ ದೇಶದ ಕಾನೂನಿನ ಪ್ರಕಾರ ಅತಿ ಕಡಿಮೆ ಮತದ ಸೋಲಾದರೆ ನಾವು ಕೇಳದೇ ಇದ್ರೂ ರಿಟರ್ನಿಂಗ್ ಆಫೀಸರ್ ರೀಕೌಂಟ್ ಮಾಡಬೇಕು ಅಂತ ಹೇಳುವಂಥದ್ದು ಕಾನೂನು. ಮಾಡಲೇಬೇಕು ಅಂತಿಲ್ಲ, ಮಾಡಬಹುದು ಅವರು, ಆದರೆ ನಾವು ಕೇಳಿದಾಗ ಕಂಪಲ್ಸರಿಯಾಗಿ ಅವರು ಮಾಡಲೇಬೇಕು. ನಾವು 2 ಅರ್ಜಿಗಳನ್ನು ಕೊಟ್ಟಾಗಲೂ ನಮ್ಮ ಅರ್ಜಿಗೆ ರಿಪ್ಲೈ ಕೊಡೋದಕ್ಕಿಂತ ಮುಂಚೆ ಅವರಿಗೆ ಸರ್ಟಿಫಿಕೇಟ್ ಕೊಟ್ಟರು ಮತ್ತು ನನ್ನ ಅರ್ಜಿಗೆ ರಿಪ್ಲೈ ಸಿಕ್ಕಿದ್ದು ಬೈ ಪೋಸ್ಟ್ 2 ದಿನದ ನಂತರ. ನಾನು ಇವತ್ತೇನೋ ನಡೆದಿದೆ ಅಂತ ಹೇಳಿಲ್ಲ, 2023 ಮೇ 13 ಸಂಜೆಯೇ ಇಲ್ಲಿ ಅನ್ಯಾಯ ನಡೆದಿದೆ ಅಂತ ಹೇಳುವಂಥದ್ದನ್ನು ಹೇಳಿದ್ದೇನೆ ಮತ್ತು 45 ದಿನದ ಮುಂಚಿತವಾಗಿ ಕೇಸನ್ನು ನಾನು ದಾಖಲು ಮಾಡಿದ್ದೇನೆ. ಹಾಗಾಗಿ ಅದು ಎಲೆಕ್ಷನ್ ಪಿಟಿಷನ್ ಆಗಿ ರಿಯಾಕ್ಟ್ ಆಗಿದೆ. ಕರ್ನಾಟಕ ಹೈಕೋರ್ಟಲ್ಲಿ ನಡೆದಂಥ ಕೇಸಿಗೆ ಇದನ್ನು ವಜಾಗೊಳಿಸಬೇಕು ಅಂಥೇಳಿ ಪ್ರಯತ್ನ ನಡೆಸಿದರು. ಇಲ್ಲಿ ಕೇಸ್ ವಜಾ ಆಗಲಿಲ್ಲ. ಸುಪ್ರೀಂ ಕೋರ್ಟಿಗೆ 2 ಬಾರಿ ಹೋಗಿದ್ರು, ಅಲ್ಲಿಯೂ ವಜಾ ಆಗಲಿಲ್ಲ. ಮತ್ತೆ ಹೈಕೋರ್ಟಲ್ಲಿ ವಜಾಕ್ಕೆ ಹಾಕಿದ್ರು, 3 ಬಾರಿ ಹೈಕೋರ್ಟಲ್ಲಿ ಹಾಕಿದ್ರು, 2 ಬಾರಿ ಸುಪ್ರೀಂ ಕೋರ್ಟಲ್ಲಿ ಹಾಕಿದ್ರು. 3ನೇ ಬಾರಿ ಸುಪ್ರೀಂ ಕೋರ್ಟಲ್ಲಿ ಹಾಕಿದ್ದೀನಿ ಅಂದರೂ ಅದು ಲಿಸ್ಟ್ ಆಯಿತೋ ಇಲ್ಲೋ ಗೊತ್ತಿಲ್ಲ. ನಮ್ಮ ಆರ್ಡರ್ಸಿನ ದಿನನೂ ಆರ್ಡರ್ಸ್ ಆಗಿದ್ದು ಏಪ್ರಿಲ್ 6. ಅವತ್ತು 2:15 ಗಂಟೆಗೆ ಆರ್ಡರ್ ಆದರೆ ಆ ಕ್ಷಣಕ್ಕೆ ಅವ್ರ ಲಾಯರ್ ಕೇಳ್ತಾರೆ ನಮಗೆ ಸ್ಟೇ ಬೇಕು, ನಾವು ಸುಪ್ರೀಂ ಕೋರ್ಟಿಗೆ ಹೋಗ್ತೀವಿ ಅಂತ. ಅಂದರೆ ಅವ್ರಿಗೆ ಅನುಮಾನ ಇತ್ತು. ಅವ್ರಿಗೆ ಅನುಮಾನ ಇದ್ದಿದ್ದರಿಂದನೇ ಅವರು ಸುಪ್ರೀಂ ಕೋರ್ಟಿಗೆ ಹೋಗ್ತೇನೆ, ಸ್ಟೇ ಕೊಡಿ, ಇದನ್ನು ಕೇಳ್ತಾ ಇದ್ರು. ಈಗ ಮೊನ್ನೆ ಗೆಲುವಾಗಿದೆ. ಮೊನ್ನೆ ಬೆಳಗ್ಗೆಯಿಂದ ಸಂಜೆ ತನಕ ಕೌಂಟಿಂಗ್ ನಿಲ್ಲಿಸಿ ಅಂತಾನೆ ಜಗಳ. ಮಧ್ಯದಲ್ಲಿ 2:45 ಗಂಟೆಗೆ ಒಂದ್ಸರಿ ಎಲ್ಲ ಸರಿ ಇದೆ ಅಂತೇಳಿ ವಿಜಯೋತ್ಸವವನ್ನು ಮಾಡಿದ್ರು. ವಿಜಯೋತ್ಸವ ಯಾಕೆ ಮಾಡಿದ್ರು ಅನ್ನೋದು, ಕೌಂಟಿಂಗೇ ಮುಗಿಯೋ ಮುಂಚೆ ವಿಜಯೋತ್ಸವ ಮಾಡ್ತಾರೆ ಅಂದರೆ ಮಾನಸಿಕವಾಗಿ ನಮ್ಮನ್ನು ಇದು ಮಾಡೋ ತಂತ್ರನ ಇಲ್ಲ ಅದಕ್ಕೆ ಇದು ಮುಗಿದೋಯ್ತು ಅಂತ ನಾವು ಕೈ ಬಿಟ್ಟು ಹೋಗಿಬಿಡೋಣ ಅಂತ ಯೋಚನೆ ಮಾಡಿದ್ರೋ ಗೊತ್ತಿಲ್ಲ. ಆದರೆ ಮಧ್ಯರಾತ್ರಿ 2:30 ತನಕ ಕೌಂಟಿಂಗ್ ಆಗಿದೆ. ಅಲ್ಲಿ ನನಗೆ ಜಯ ಆಗಿದೆ. ಅವರು ಹೇಳ್ತಾ ಇರುವಂಥ ಆರೋಪ ಏನು ಅಂತ ಹೇಳಂದ್ರೆ, ಅವರಿಗೆ ಬಂದ ಮತಗಳನ್ನು ರೈಟ್ ಆಗಿ ಡಬಲ್ ಮಾರ್ಕಿಂಗ್ ಆಗಿದೆ, ಅದಕ್ಕಾಗಿ ಇದು ಟ್ಯಾಂಪರಿಂಗ್ ಆಗಿದೆ. FIR ಮಾಡಿದ್ದಾರೆ ನಿನ್ನೆ. ಅವರಿಟ್ಟಿರೋ ಸೆಕ್ಯೂರಿಟಿ ರೂಮ್ ಒಳಗಡೆ ನಾವು ಹೋಗಿ ಟ್ಯಾಂಪರಿಂಗ್ ಮಾಡಿದ್ದೀವಿ ಅಂತೇಳಿ ಹೇಳ್ತಾ ಇರುವಂಥದ್ದನ್ನು ಕೇಳ್ತಾ ಇದ್ದೀನಿ. ನಾವು ಮೇ 13ಕ್ಕೆ ಹೇಳಿದ್ದೇನು ಅಂದರೆ 2023ರಲ್ಲಿ ನೀವು ಪೋಸ್ಟಲ್ ಬ್ಯಾಲೆಟ್ಗಳನ್ನು ಬೆಳಿಗ್ಗೆ 8 ಗಂಟೆಯಿಂದ 9-9:30 ಮಧ್ಯದಲ್ಲಿ, ನಿಮಗೂ ಗೊತ್ತು, ನಿಮ್ಮ ಟಿವಿನಲ್ಲಿ ಅದೇ ಬರ್ತಾ ಇರ್ತದೆ, ಈಗ ಅಂಚೆ ಮತಪತ್ರಗಳ ಎಣಿಕೆ ನಡೆಯುತ್ತಿದೆ, ಈಗ ಅದು ಮುಗೀತು ಅಂತ. ಇವರು ಬೆಳಿಗ್ಗೆ ಸ್ಟಾರ್ಟ್ ಮಾಡಿದವರು ಸಂಜೆ 4:45 ಗಂಟೆ ತನಕ ಅಂಚೆ ಮತಪತ್ರದ ಕೌಂಟಿಂಗ್ ಯಾಕೆ ಇಟ್ಕೊಂಡಿದ್ರು? ಇದನ್ನೇ ನಾವು ಕೋರ್ಟಲ್ಲಿ ಕೇಳಿದ್ದು. ಕೋರ್ಟಲ್ಲಿ ಅವರೂ ಒಪ್ಕೊಂಡಿದ್ದಾರೆ, ಹೌದು ನಾನು ಅದನ್ನು ಲೇಟಾಗಿ ಮುಗಿಸ್ದೆ, ನಾನು ಸಾಯಂಕಾಲಕ್ಕೆ ಮುಗಿಸ್ದೆ ಅದನ್ನು ಅಂತ. ಅಷ್ಟೊತ್ತು ತನಕ ಇಟ್ಕೊಂಡಿದ್ರ ಪರಿಣಾಮ ರಾಜ್ಯದಲ್ಲಿ 135 ಸೀಟ್ ಬಂದಿದ್ರ ಪರಿಣಾಮ ಇವ್ರಿಗೆ ಅನ್ಸ್ಬಿಡ್ತು, ಅವರು ಮನುಷ್ಯರಲ್ಲ, 136ನೇದು ನಾನೊಂದು ಕಳಿಸಿದ್ರೆ ಅಂಥೇಳಿ ಅವರಿಗೆ ಕಡಿಮೆ ಬಂದ ಮತಗಳನ್ನು ಇನ್ವೆಲಿಡ್ ಆಗಿ ಅಂದರೆ ಮಲ್ಟಿಪಲ್ ಮಾರ್ಕ್ ಆಗಿ ಇದ್ದಂಥ ಬಂಡಲ್ಗಳನ್ನು ಎತ್ತಿ ಅವರಿಗೆ ಟಾಪಪ್ ಫುಲ್ ಮಾಡಿ ಗೆಲ್ಸಿದ್ದಾರೆ. ಕೌಂಟಿಂಗಿಗೆ ಹೋದಾಗ 25ಕ್ಕೆ 25 ಇನ್ವ್ಯಾಲಿಡ್ ಬರ್ತಾ ಇತ್ತು ಅಂದರೆ ನೀವು ಹಾಕಿರೋದೇ ಇನ್ವ್ಯಾಲಿಡ್ ಬಂಡಲ್ ಆದರೆ ಅದು ಅದೇ ಬರುತ್ತೆ, ಬೇರೆ ಬರೋಕ್ಕೆ ಸಾಧ್ಯ ಇಲ್ಲ. ಈ ಕಂಪ್ಲೇಂಟನ್ನು ನಾವು ಮಾಡಿದ್ದು ಯಾವತ್ತು ಅಂದರೆ 2023 ಮೇ 13ಕ್ಕೆ. ಹಾಗಾಗಿ ನನಗೆ ನ್ಯಾಯ ಸಿಕ್ಕಿದೆ. ಅವರು ಮತ್ತೆ ಹೇಳ್ತಾ ಇದ್ದಾರೆ, ಈ ಇದರಲ್ಲಿ ಏನು FIR ಮಾಡಿದ್ದಾರೆ ಅದು ಕಾನೂನು ಬಾಹಿರವಾಗಿದೆ. ಮತ್ತು ಈಗ ನಾನು ಮಾಧ್ಯಮದಲ್ಲಿ ಟಿವಿಯಲ್ಲಿ ನೋಡ್ತಾ ಇದ್ದೆ, ಅಲ್ಲಿ ಷಡ್ಯಂತ್ರ ಆಗಿದೆ. ನಾವು ಕರ್ನಾಟಕ ಸರ್ಕಾರದಿಂದ ಎನ್ಕ್ವೈರಿ ಮಾಡ್ತೀವಿ. ಕರ್ನಾಟಕ ಸರ್ಕಾರದಿಂದ ನೀವು ಎನ್ಕ್ವೈರಿ ಮಾಡೋಕ್ಕೆ ಚುನಾವಣಾ ಆಯೋಗ ಮಾಡಬೇಕಾಗಿರೋ ಕೆಲಸ ಅದು. ನೀವು ನಮ್ಮನ್ನು ಬೆದರಿಸುವಂಥ ಕಾರ್ಯಕ್ರಮ ಮಾಡೋದು ಇವೆಲ್ಲ ಮಾಡಬೇಡಿ. ದಯವಿಟ್ಟು ನೀವು ನಮಗೂ ಮಂತ್ರಿ, ನೀವು ನಮಗೂ ಉಪಮುಖ್ಯಮಂತ್ರಿ ಇದ್ದೀರಿ. ನಿಮಗೆ ನಾನು ಕೈ ಮುಗಿದು ಹೇಳ್ತೇನೆ, ಈ ಥರದ ಹಠನೆಲ್ಲ ಕೈ ಬಿಡಿ. ನೀವೀಗ ನಾನು ಗೆಲುವಾಗಿದೆ, ಕ್ಷೇತ್ರದ ಅಭಿವೃದ್ಧಿಗಾಗಿ ಕೆಲಸ ಮಾಡೋಣ ಅಂತ ಹೇಳಿ ಅವ್ರ ಹತ್ರ ಕೇಳ್ತೇನೆ. ಅವ್ರು ಹೇಳಿದ್ದಾರೆ ಸರ್, ನೀವು ಮೊದಲಿಂದನೂ ಆಸ್ತಿ ಇಟ್ಕೊಂಡು ಕಿರುಕುಳ ಕೊಡ್ತಿದ್ರಂತೆ, ತೊಂದರೆ ಕೊಡ್ತಿದ್ರಂತೆ, ದೊಡ್ಡ ಮಟ್ಟದ ಕೈ ಮಾಡಿದಾರೆ ಮಾತ್ರ DK ಶಿವಕುಮಾರ್ ಹೇಳಿದ್ದಾರೆ ಸರ್. ಅಲ್ಲ, ಈಗ ನನಗೆ ಅರ್ಥ ಆಗದೆ ಇರೋ ಸಬ್ಜೆಕ್ಟ್ ಇದೆ.
ಈಗ ಸ್ಟ್ರಾಂಗ್ ರೂಮ್ ಬೆಳಗ್ಗೆ 7 ಗಂಟೆಗೆ ಓಪನ್ ಮಾಡಿದಾಗ ಅದರ ಫ್ರಂಟ್ ಡೋರಿನ 2 ಬೀಗಗಳು ಇಂಟ್ಯಾಕ್ಟ್ ಇತ್ತು, ಕ್ಲಿಯರ್ ಇತ್ತು. ಒಳಗೆ ಎಂಟ್ರಿ ಆದ ಕೂಡಲೇ ನಾನು ಕೇಳಿದೆ, ಇದೇನು ಈ ಟ್ರಂಕ್ಗಳೆಲ್ಲ ಈ ಥರ ಬಿದ್ದಿದಾವಲ್ಲ ಅಂತ. ಅಯ್ಯೋ, ರಾತ್ರಿ 12 ಗಂಟೆ ಆಗುತ್ತೆ ಸರ್, ಕೌಂಟಿಂಗ್ ಮುಗಿದು ಊಟನೂ ಆಗಿರಲಿಲ್ಲ, ತಗೊಂಬಂದು ಎಸ್ತು ಹೋಗಿರ್ತಾರೆ ಅಷ್ಟೇ. ಅವತ್ತಿರೋ ಅಧಿಕಾರಿ ಇವರು ಡಿ ದರ್ಜಿಯವ್ರು ಮಾಡಿರ್ತಾರೆ, ಸ್ವಾಭಾವಿಕವಾಗಿ ಹಾಕೋಗಿರ್ತಾರೆ ಅಂದ್ರೆ. ಮತ್ತೆ ನಮ್ಮ ಬ್ಯಾಲೆಟ್ ಒಂದೇ, ಅದನ್ನು ಕರೆಕ್ಟಾಗಿ ಸೇಫಾಗಿ ಒಂದು ಟ್ರಂಕಲ್ಲಿ ಹಾಕಿ ಇಟ್ಟಿರ್ತಾರೆ, ಅದನ್ನು ಫಸ್ಟ್ ಇಳಿಸಿರ್ತಾರೆ ಅಂತಂದ್ರು, ತೋರಿಸಿದ್ರು. ಅಲ್ಲಿ EVMಗಳನ್ನು ಇಟ್ಟು ಅದರ VVPATಗಳ ಟ್ರಂಕ್ ಇದಾವಲ್ಲ ಅದರೊಳಗಡೆ. ನಾನು ಕೇಳಿದೆ, ಅಲ್ಲ ರೀ, ಇವಕ್ಕೂ ಯಾವಕ್ಕೂ ಬೀಗ ಎಲ್ಲ ಒಡ್ಕೊಂಬಿದ್ದಂಗೆ ಇದಾವಲ್ರಿ ಅಂದೆ. ಇವತ್ತು ನಿಮ್ಮದು ಆ ಸಬ್ಜೆಕ್ಟೇ ಅಲ್ಲಲ್ಲ ಸರ್, ನಿಮ್ಮ ಸಬ್ಜೆಕ್ಟ್ ಇಷ್ಟೇ ಅಲ್ಲ ಅಂದರು. ಬಟ್ ಅದು ವಿಡಿಯೋಗ್ರಫಿಯಲ್ಲಿ ಇದೆ, ಅವಕ್ಕೆಲ್ಲ ಬೀಗ ಇಲ್ಲದೆ ಇರೋದು. ಇವೆಲ್ಲ ಇದ್ವಲ್ಲ, ಈ ಬೀಗ ಇಲ್ಲದೆ ಇರೋವು, ಈ ಥರದವು. ಇವು ಯಾವುವು ಅಂದರೆ ಈ ತೆಗೆದಿದ್ದ ಕವರ್ಗಳು, ಆಮೇಲೆ ಅವೇನು ಶಾಸನಬದ್ಧವಾದಂಥ ಎಂಥವು ಫಾರಮ್ಗಳು, ಈ ಥರದವು ಅಂತ ಬಂಡಲ್ ಕಟ್ಟದ ಇದನ್ನ ಟ್ರಂಕ್ಗಳೆಲ್ಲ ಹಾಕಿಟ್ಟಿದ್ರು. ಡಿ ಕೆ ಶಿವಕುಮಾರ್ ಅವ್ರ ನೇರ ಆರೋಪ, ಈ ತರ ಬಿಜೆಪಿ ಇಂಥ ಒಂದು ಪರಿಸ್ಥಿತಿಗೆ ಇದು ಮಾಡ್ತಾರೆ ಅನ್ನೋದು. ಒಂದ್ ಕಡೆ ರಾಜ್ಯದಲ್ಲಿ ಸರ್ಕಾರ ಅದು ಕಾಂಗ್ರೆಸ್, ಮತ್ತೊಂದ್ ಕಡೆ ತೀರ್ಪು ಕೊಟ್ಟಿರೋದು ಕೋರ್ಟ್. ಸೊ ಎರಡನ್ನು ಕೂಡ ವ್ಯಂಗ್ಯ ಮಾಡ್ತಾರೆ. ಬಿಜೆಪಿ ಇಷ್ಟು ಕ್ರಿಮಿನಲ್ ಆಗಿ ವರ್ತಿಸ್ತಾರೆ ಅನ್ನೋದು ಗೊತ್ತಿಲ್ಲ. ಡಿ ಕೆ ಶಿವಕುಮಾರ್ ನೇರವಾಗಿ ಅವ್ರು ಹೇಳ್ತಾ ಇದ್ದಾರೆ. ಅವ್ರು ಯಾಕೆ ಹಂಗೆ ಹೇಳ್ತಾರೆ ಅನ್ನೋದೇ ನನಗೆ ಅರ್ಥ ಆಗ್ತಾ ಇಲ್ಲ. ಈಗ ಅವರು ನನಗೆ ಬಿಜೆಪಿಯವರು ಈ ರೀತಿ ವರ್ತನೆ ಮಾಡ್ತಾರೆ, ಅವ್ರ ಸರ್ಕಾರ ಅವ್ರದ್ರೊಳಗೆ ಇಟ್ಕೊಂಡಿದ್ವಿ ಅನ್ನೋದನ್ನು ಅವರು ಮರ್ತಿದ್ದಾರೆ. ಮತ್ತು ಅದರೊಳಗಡೆ ನಾನು ಹೋಗಿ ಟ್ಯಾಂಪರಿಂಗ್ ಮಾಡಿ ಬಂದೆ ಅಂತ ಹೇಳಂದ್ರೆ 24/7 ಅದಕ್ಕೆ CC ಕ್ಯಾಮ್ರಾ ಇದೆ, ಅದಕ್ಕೆ ಪೊಲೀಸ್ ಕಾವಲು ಹಾಕಿದ್ದಾರೆ, ಅದಕ್ಕೆ ರೊಟೇಷನ್ನಲ್ಲಿ 24 hours ಅಲ್ಲಿ ಪೊಲೀಸ್ ಕಾವಲಲ್ಲಿ ಕೆಲಸ ಮಾಡುತ್ತೆ. ಶಿವಕುಮಾರ್ ಸಾಹೇಬರು ಯಾಕೆ ಹಿಂಗೆ ಹೇಳ್ತಾ ಇದ್ದಾರೆ ಅಂತ ನನಗೆ ಅರ್ಥ ಆಗಿಲ್ಲ. ನನಗೆ ಅವ್ರು ಈ ರೀತಿ ಹೇಳ್ತಾ ಇರೋದಕ್ಕೆ ನಾನು ಅವರಿಗೆ ಕೈ ಮುಗಿದು ಕೇಳ್ತೇನೆ, ಹಿಂಗೆ ನಿಮ್ಮಂತ ಹಿರಿಯರು ಹಿಂಗೆ ಹೇಳಬಾರ್ದು ಅಂತ. ಹೋಗ್ಲಿ ಸರ್, ಕೋರ್ಟಲ್ಲಿ ಏನಾಗುತ್ತೆ ಫೇಸ್ ಮಾಡೋದು ಮಾಡಬೇಕಲ್ಲ. ಈಗ ನ್ಯಾಯಾಲಯದಲ್ಲಿ ನ್ಯಾಯ ಸಿಗುತ್ತೆ.